ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ. ಈ ಕಡೆ ಕಾಲಿಟ್ರೆ ಕರ್ನಾಟಕ, ಆ ಕಡೆ ಕಾಲಿಟ್ರೆ ಆಂಧ್ರ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ನಕಲಿ ವೈದ್ಯರು ಹಾಗೂ ಅನಧಿಕೃತ ಕ್ಲಿನಿಕ್ಗಳು ದೊಡ್ಡ ದೊಡ್ಡ ವೈದ್ಯರಂತೆ ಫೋರ್ಸ್ ಕೊಡುತ್ತಾ ಕ್ಲಿನಿಕ್ಗಳಿಗೆ ಬರುವ ಎಲ್ಲರಿಗೂ ಸ್ಟೆರಾಯ್ಡ್ಗಳು ಹಾಗೂ ನಿಷೇಧಿತ ಔಷಧಿಗಳನ್ನು ನೀಡುವುದರ ಮೂಲಕ ವಂಚನೆ ಮಾಡುತ್ತಿದ್ದಾರೆ. ಇದರಿಂದ ಎಚ್ಚೆತ್ತ ಬಾಗೇಪಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಹಾಗೂ ತಂಡ 20ಕ್ಕೂ ಹೆಚ್ಚು ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಪರಿಶೀಲನೆ ನಡೆಸಿದ್ರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಸುಮಾರು 30 ಜನ ನಕಲಿ ವೈದ್ಯರನ್ನು ಪತ್ತೆ ಮಾಡಿದ್ದೀವಿ. ಇವತ್ತಿಂದ ಅವರಿಗೆ ರೈಡ್ ಮಾಡಿ ನೋಟಿಸ್ ನೀಡ್ತಾ ಇದ್ವಿ. ಒಂದು ವಾರದ ಕಾಲ ಅವ್ರಿಗೆ ಟೈಮ್ ಕೊಡ್ತಾ ಇದ್ವಿ, ಕಾಲಾವಕಾಶ. ಕೋರ್ಟ್ ನಿರ್ದೇಶಿಸಿದಂತೆಯೇ ಅದಾದಮೇಲೆ ಅವ್ರು ಏನು ಕೊಡ್ತಾರೆ ರೆಸ್ಪಾನ್ಸ್ ನೋಡಿಕೊಂಡು ಮುಂದಿನ ಕ್ರಮ ಜರುಗಿಸ್ತಾರೆ. ನಮ್ಮಲ್ಲಿ ಬಾಗೇಪಲ್ಲಿಯಲ್ಲಿ ಸುಮಾರು 40ರಿಂದ 60 ಕಿಲೋಮೀಟ್ರ್ ಬಾರ್ಡ್ರ್ ಏನಿದೆ ಅದೆಲ್ಲ ಆಂಧ್ರಾಗೆ ಸೇರಿರೋದ್ರಿಂದ ಬೆಳಿಗ್ಗೆ ಅವರು 2 ವೀಲರಲ್ಲಿ ಬರ್ತಾರೆ, ಅವರು ಇಲ್ಲೆಲ್ಲ ಚಿಕಿತ್ಸೆ ನೀಡ್ತಾರೆ, ಸಾಯಂಕಾಲ ಹೊರಟು ಬಿಡ್ತಾರೆ. ಹೀಗಾಗಿ ಅವ್ರನ್ನ ನಾವು ಹಿಡ್ಕೊಳ್ಳೋದು ಕಷ್ಟಕರವಾಗಿರ್ತದೆ. ಈಗ ಎಲ್ಲೆಲ್ಲಿ ನಮ್ಮಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದಾರೆ ಕ್ಲಿನಿಕ್ಸು, ಅವಕ್ಕೆಲ್ಲ ನಾವು ನೋಟಿಸ್ ಕೊಡ್ತಿದ್ದೀವಿ. ಈಗ ಬಂದು ಹೋಗೋವರೆಗೆ ನಾವು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಸರ್, ಪೇಷಂಟ್ಗಳನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾರೆ ಸರ್ ಅವರು? ಅವ್ರು ಕೊಡ್ತಕ್ಕಂಥ ಸ್ಟೀರಾಯ್ಡ್ಸ್ ಇಂಜೆಕ್ಷನ್ಸ್ ಏನಿದ್ದಾವೆ ಅವಕ್ಕೆ ಬೇಗ ರೆಸ್ಪಾಂಡ್ ಆಗುತ್ತೆ, ಇವ್ರಿಗೆ ಇರ್ತಕ್ಕಂಥ ನೋವು ಬೇಗ ಕಡಿಮೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ಭಾಳಷ್ಟು ಆಸಕ್ತಿ ತೋರಿಸ್ತಾರೆ ಅವರಲ್ಲಿ. ಅದನ್ನು ಜನ ಮನವರಿಕೆ ಮಾಡಿಕೊಂಡು ಈಗಿರ್ತಕ್ಕಂಥ ನಮ್ಮ ಸೌಲಭ್ಯಗಳು ಸರ್ಕಾರದಿಂದ ಏನು ಕೊಡ್ತಾ ಇದ್ದೀವಿ, ಅಧಿಕೃತವಾಗಿ MBBS ಮಾಡಿರ್ತಕ್ಕಂಥ ವೈದ್ಯರ ಕಡೆಯಿಂದ ಚಿಕಿತ್ಸೆ ಪಡೆದ್ರೆ ಅವರ ಆರೋಗ್ಯ ಉತ್ತಮವಾಗಿ ಆಗುತ್ತದೆ. ಇವರು ಏನು ಬೇಗ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನು ಕೊಡ್ತಾರೆ ಚಿಕಿತ್ಸೆ, ಅದರಿಂದ ದುಷ್ಪರಿಣಾಮ ಹೆಚ್ಚಾಗ್ತದೆ. ಇನ್ನು ಬಾಗೇಪಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿ ಪರಿಶೀಲನೆ ನಡೆಸಿದ್ರೆ ಅನಧಿಕೃತ ಕ್ಲಿನಿಕ್ಗಳಲ್ಲಿ ರಾಶಿ ನಿಷೇಧಿತ ಔಷಧಿಗಳು, ಸ್ಟೆರಾಯ್ಡ್ಗಳು, ಇಂಜೆಕ್ಷನ್ಗಳು ಬೇಕಾಬಿಟ್ಟಿ ಬಳಸಿ ಬಿಸಾಡಿದ ಬಯೋಮೆಡಿಕಲ್ ವೇಸ್ಟ್ ಕಾಣಿಸಿದೆ. ಯಾರೂ ಸಹ KPMA ಕಾಯ್ದೆಯ ಅಡಿ ನೋಂದಣಿಯಾಗಿಲ್ಲ. ಬಹುತೇಕರು ಆಂಧ್ರದ ಪ್ರಾಥಮಿಕ ಚಿಕಿತ್ಸಾ ಪ್ರಮಾಣ ಪತ್ರ ಹಿಡಿದು ಚಿಕಿತ್ಸೆ ನೀಡುತ್ತಿದ್ದಾರೆ. ಆದರೆ ಅದಕ್ಕೆ ಕರ್ನಾಟಕದಲ್ಲಿ ಅನುಮತಿ ಇಲ್ಲ. ಬಾಗೇಪಲ್ಲಿ ತಾಲೂಕಿನಲ್ಲಿ ನಾವು ನಕಲಿ ವೈದ್ಯರ ವಿರುದ್ಧ ಒಂದು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದ್ರ ಪ್ರಕಾರ ಏನು ಅಂತಂದರೆ, ಯಾಕೆ ನಕಲಿ ವೈದ್ಯರು ಜನ ಜಾಸ್ತಿ ಹೋಗ್ತಾರೆ ಅಂತಂದರೆ, ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟಲ್ಲಿ ಸ್ವಲ್ಪ ನಿಧಾನವಾಗಿ ಕಾಯಿಲೆ ಏನಿತ್ತು ಗುಣ ಆಗುತ್ತೆ. ಬಟ್ ನಕಲಿ ವೈದ್ಯರು ನಿಷೇಧಿತ ವಸ್ತುಗಳು, ನಿಷೇಧಿತ ಔಷಧಿಗಳು ಅವನ್ನೆಲ್ಲ ಉಪಯೋಗಿಸ್ತಾರೆ. ಸ್ಟೀರಾಯ್ಡ್ಸು ಅಂಥದ್ದೆಲ್ಲ ಉಪಯೋಗಿಸೋದ್ರಿಂದ ಅವತ್ತು ತಕ್ಷಣಕ್ಕೆ ರಿಲೀಫ್ ಅನಿಸುತ್ತೆ. ಬಟ್ ಅದರಿಂದ ಮುಂದೆ ಆಗುವಂತಹ ಸೈಡ್ ಎಫೆಕ್ಟ್ಸ್ಗಳು, ತೊಂದರೆಗಳು, ಅವರಿಂದ ಕಿಡ್ನಿಗೆ, ಹಾರ್ಟ್ಗೆ, ಯಾವುದೇ ಥರ ಆ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದು ಜನ ತಿಳ್ಕೊಂಡೇ ನಕಲಿ ವೈದ್ಯರ ಹತ್ರನೇ ಮತ್ತೆ ಹೋಗಿ ಅದೇ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಆ ವ್ಯವಸ್ಥೆನ ನಿಲ್ಲಿಸಬೇಕು ಅಂತೇಳಿ ಇದೊಂದು ಕಾರ್ಯಾಚರಣೆ ಸ್ಟಾರ್ಟ್. ಇನ್ನು ಕೆಲವು ನಕಲಿ ವೈದ್ಯರು ಶಾಶ್ವತ ಕ್ಲಿನಿಕ್ಗಳ ಬದಲು ಬೆಳಿಗ್ಗೆ ಬಂದು ರಾತ್ರಿಯವರೆಗೂ ಚಿಕಿತ್ಸೆ ನೀಡಿ ಹೊರಟು ಹೋಗುತ್ತಾರೆ. ಮತ್ತೆ ಕೆಲವರು ಅಸಲಿ ವೈದ್ಯರಿಗೆ ಸವಾಲ್ ಎಂಬಂತೆ ಅನಧಿಕೃತವಾಗಿ ಕ್ಲಿನಿಕ್ ಚಿಕಿತ್ಸೆ ನೀಡುತ್ತಿದ್ದಾರೆ. ಸದ್ಯ 30 ನಕಲಿ ಕ್ಲಿನಿಕ್ಗಳನ್ನು ಗುರುತಿಸಿರುವ ಆರೋಗ್ಯ ಇಲಾಖೆ ಕಾನೂನು ಕ್ರಮಕ್ಕೆ ಮುಂದಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.